ಇವತ್ ನಾವು ಬಾವಿಲಿ ಈಜು ಹೊಡಿಬೇಕಂದ್ರೆ ಹಾವೇ ಬಂದ್ಬಿಡ್ಬೇಕಾ? ಆ ಹಾವ್ನ ನೋಡ್ಕೊಂಡು ನಮ್ಮ ಹುಡುಗರು ಎದುರ್ಕೊಂಡು ಈಜು ಹೊಡಿತಾ ಆಮೇಲೆ ಎದ್ದು ಬಂದ್ಬಿಟ್ಟಿದ್ದಾರೆ. ವಿಡಿಯೋ ಕೊನೆವರೆಗೂ ನೋಡ್ರಿ ಗೊತ್ತಾಗುತ್ತೆ. ಹೆಲೋ ಹೈ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕಾಮರಾನ್ ಅಜ್ಮಲ್. ಸೊ ಏನಪ್ಪಾ ಅಂದ್ರೆ ನಾನು ಇವಾಗ ತಾನೇ ಕಾಲೇಜಿಂದ ಬಂದಿದ್ದೆ. ನಮ್ಮ ಹುಡುಗರು ಬಂದ್ಬಿಟ್ಟು ಬಾವಿ ಹತ್ರ ಫುಲ್ ಬಿಸಿಲು ಹೊಡಿತೈತೆ, ಈಜಾದ್ರೂ ಒಳಗೆ ಹೋಗೋಣ ಅಂತ ನನ್ನ ಹಾಕೊಂಡು ಬಂದ್ಬಿಡ್ತಾರೆ ಸೀದಾ ಬಾವಿ ಹತ್ರ. ಸೊ ಬಾವಿ ಹತ್ರ ಬಂದ್ ನೋಡ್ರೆ ಆಲ್ರೆಡಿ ಬೇರೆ ಹುಡುಗರು ಈಜು ಹೊಡಿಬಿಟ್ಟು ಬಟ್ಟೆ ಹಾಕೊಂಡ್ತಾ ಇರ್ತಾರೆ. ಅಷ್ಟರಲ್ಲೇ ನಮ್ಮ ಹೇಮಂತ್ ಕೂಡ ಬಟ್ಟೆನ ಬಿಚ್ಕೊಂಡು ಫುಲ್ ಬಿಲ್ಡಪ್ ಕೊಟ್ಕೊಂಡು ಏನೋ ಕಿದ್ ಗುಡ್ಡೆ ಹಾಕ್ದಂಗೆ ಅವನ ಬಾಡಿನ ತೋರ್ಸ್ಕೊಂಡು ಪೈಲ್ವಾನ್ ತರ ಹೋಗ್ತಾನೆ. ಬರೋವಾಗ ಬಾಡಿ ತೋರ್ಸ್ಕೊಂಡು ಫುಲ್ ಬಿಲ್ಡಪ್ ಕೊಟ್ಕೊಂಡು ಬರ್ತಾನೆ ನಮ್ಮ ಹೇಮಂತ್ಗನು. ಅದ್ರ ನೀರ್ನ ನೋಡ್ಬಿಟ್ಟು ಮೇಲೆನೆ ನಿಲ್ಕೊಂಡ್ಬಿಡ್ತಾನೆ. ಓ ಫೈನಲಿ ನಮ್ಮ ಹೇಮಂತ್ ಇವಾಗ MLA ಪ್ರದೀಪ್ ಈಶ್ವರ್ ಮೋಟಿವೇಶನ್ ವಿಡಿಯೋಸ್ ನ ನೋಡ್ಕೊಂಡ್ ಬಂದು ಮನ್ಸ್ ಗಟ್ಟಿ ಮಾಡ್ಕೊಂಡು ಇವತ್ತು ಸತ್ರು ಪರವಾಗಿಲ್ಲ, ಇವತ್ತು ಈಜ್ ಕಲೀಲೇಬೇಕು ಅಂತ ಬಾವಿಯಲ್ಲಿ ಇಳಿತಾನೆ. ನನ್ನ ಹೆಸರು ನಂಜುಂಡ ಅಂತ, ನನಗೆ ಇನ್ನೊಂದು ಹೆಸರಿದೆ. ನಮ್ಮ ಹುಡುಗ ಫುಲ್ ಮೋಟಿವೇಟ್ ಆಗಿ ಹೋದ. ಆದ್ರೆ ನಮ್ ರಯಾನ್ ಗನ್ ನಾ ಮಿಡ್ಲ್ ಮೇಲೆ ಕೂಡ್ಸ್ಕೊಂಡು ಆಟ ಆಡಿಸ್ತಾ ಇದ್ದಾನೆ. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನೀವೆಲ್ಲ ನಮ್ಮ ಹೇಮಂತ್ ಗನ್ ಈಜ್ನ ನೋಡಕ್ಕೆ ಇಷ್ಟೊತ್ತು ಕಾಯ್ಕೊಂಡಿದ್ರಿ, ಆದ್ರೆ ಆ ಟೈಮ್ ಇವಾಗ ಬಂದ್ಬಿಟ್ಟಿದೆ ನೋಡ್ರಿ. ನಮ್ಮ ಹೇಮಂತ್ ಗನ್ ಈಜ್ ಹೊಡಿತಾ ಇದ್ದಾನೆ. ಹೇಮಂತ್ ಗನ್ ನೀರಲ್ಲಿ ಇಳ್ದಿದ್ದು ಏನಪ್ಪಾ ಅಂದ್ರೆ ಹೇಮಂತ್ ನ ಸ್ವಿಮ್ಮಿಂಗ್ ನ ನೋಡಕ್ಕೆ ಹಾವು ಕೂಡ ಬಂದೈತೆ. ಸೊ ನಿಮ್ಗೂ ಒಂದ್ ಮಾತು ಹೇಳ್ಬೇಕು, ಏನಂದ್ರೆ ನೀವು ಕೂಡ ಬಾವಿಯಲ್ಲಿ ಈಜ್ ಹೊಡಿಯಕ್ ಹೋದ್ರೆ ಎಚ್ಚರಿಕೆಯಿಂದ ಈಜ್ ಹೊಡೀರಿ. ಯಾಕಂದ್ರೆ ಬಾವಿನ ಕಳ್ಳುಗಳು ಹೋಲ್ಸ್ ಅಲ್ಲಿ ಹಾವು ಹೋಗಿ ಸೇರ್ಕೊಂಡಿರುತ್ತೆ. ಅಷ್ಟು ಹೇಳುತ್ತಾ ನನ್ನ ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ. ಟೇಕ್ ಕೇರ್. ಇನ್ನ ನನ್ನ ಪೇಜ್ ಗೆ ಫಾಲೋ ಮಾಡಿಲ್ಲ ಅಂದ್ರೆ ಬೇಗ ಫಾಲೋ ಮಾಡಿ.